ರಾಕ್ಷಸರ ಮಧ್ಯೆ ಸಿಲುಕಿ ಬಾಳುವುದಕ್ಕಿಂತಲೂ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು. ದುಡುಕದಿರು ತಾಯೇ ಅಮ್ಮ ಕರೆ ಕರೆ ಅಕ್ಕುತ್ಯವಿದಂ ದುಡುಕದಿರು ತಾಯೇ ಸಗದಳಿರ್ಪಂ ಶ್ರೀರಾಮಚಂದ್ರಂ ಕೆಡುಕದ ಶಾನನ ಶಿರ ಮುಡಿ ನಿಲ್ಪಂ ಕ್ಷಿಪ್ರದೋಳ್ ಬಂದು ಲಕ್ಷ್ಮಣ ಸಹಿತ ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ ಕ್ಷೇಮದಿಂದ ಇಹರು ತಾಯೇ ರಾಮ ರಘುಕುಲ ಸೋಮ ಪ್ರತಾಪ ಚಿರಾಬ್ದಿಯೊಳು ಪವಣಿಸಿಪ್ಪ ಅಮ್ಮ ಚಿರಾಬ್ದಿಯೊಳು ಪವಣಿಸಿಪ್ಪ ದೇವತೆಗಳ ಭಿನ್ನ ಪವನು ಕಾಯ್ದ ದೇವತೆಗಳ ಭಿನ್ನ ಪವನು ಕಾಯ್ದ ಭೂಮಿ ಭಾರವ ಕೊರವೆನೆನ್ನುತ್ತ ಭೂಮಿ ಭಾರವ ಕೊರವೆನೆನ್ನುತ್ತ ವೇದ ದಶರಥ ಕುವರನು ತಾನೋ ವೇದ ದಶರಥ ಕುವರನು ತಾನೋ ಕ್ಷೇಮದಿಂದ ಇಹರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ ಕ್ಷೇಮದಿಂದ ಇಹರು ತಾಯೇ ಅಮ್ಮ ರಾಮಂ ಕ್ಷೇಮಂ
ರಾಮಂ ಸುಕ್ಷೇಮಂ. ಶ್ರೀರಾಮ ಲಕ್ಷ್ಮಣರು ನನ್ನೊಡೆಯನಾದ ಸುಗ್ರೀವರಾಜನ ಬಳಿಯಲ್ಲಿ ಕ್ಷೇಮದಿಂದಿರುವರು ತಾಯಿ, ಕ್ಷೇಮದಿಂದಿರುವರು. ಇದೇನು ಆಶ್ಚರ್ಯ! ಕನಸಿನಲ್ಲಿ ಕಪಿಯನ್ನು ಕಂಡಂತಾಯ್ತು, ಸ್ವಪ್ನದಲ್ಲಿ ಕಪಿಯನ್ನು ಕಂಡರೆ ಅಮಂಗಳಕರವೆನ್ನುವರು. ರಾಮಚಂದ್ರ, ರಾಮ ರಾಮ ರಾಮ. ಕುಂದನೆನಿಸದಿರಿಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ ಕುಂದನೆನಿಸದಿರಿಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ ಚಂದವರಿಯಲು ಬಂದ ಸೇವಕ ಚಂದವರಿಯಲು ಬಂದ ಸೇವಕನೆಂದು ತಿಳಿ ಅರವಿಂದಲೋಚನೆ ಸಂದೇಹ ಬಿಡು ಮಾತೆ ವಸುಂದರ ಸುತೆ ವೃಂದಾರಕ ಸುಮಾನಿತೆ ಸಂದೇಹ ಬಿಡು ಮಾತೆ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ. ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಪಾವನನ ಲೋಕಾವನನ ರಾಜೀವಲೋಚನ ಪಾವನ. ಭಾವಿಸುತ್ತಲಿಂದ ವಿಧದಿ ಸುಗ್ರೀವನ ಜಯ ಪಡೆದು ಬಂದಿದೆ. ಭಾವಿಸುತ್ತಲಿಂದ ವಿಧದಿ ಸುಗ್ರೀವನ ಜಯ ಪಡೆದು ಬಂದ ಸಂದೇಹ ಬಿಡು ಮಾತೆ ವಸುಂದರ ಸುತೆ ವೃಂದಾರಕ ಸುಮಾನಿತೆ ಸಂದೇಹ ಬಿಡು ಮಾತೆ. ಅಮ್ಮ, ಸಂದೇಹ ಪಡಬೇಡ ತಾಯಿ, ಸಂದೇಹ ಪಡಬೇಡ. ಕೇಸರಿ ಎಂಬ ಕಪಿ ಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆಯುವರು. ಈತನ ನಯವಿನಯಗಳನ್ನು ನೋಡುತ್ತಿದ್ದರೆ ಶತ್ರು ಪಕ್ಷದವನಲ್ಲೆಂದು ತೋರು. ಈತನಿಗೆ ನನ್ನ ನಿಜಾಂಶವನ್ನು ತಿಳಿಸುವೆ. ಜನಕಂ ಧರಣೀದವೋ ಜನಕಂ ಧರಣೀದವೋ ವರ ಜನಕ ದಶರಥ ಅವನೇಂದ್ರ साराचार धीर नमोस्तुते साराचार धीर नमोस्तुते श्रीरमे परिपाई वैदेही श्रीरमे परिपाई वैदेही श्रीरमे परिपाई
ಧನ್ಯನಾದೆನಮ್ಮ, ಧನ್ಯನಾದೆ. ಇಂದಿಗೆ ನನ್ನ ದೂತತ್ವವು ಸಾರ್ಥಕವಾಯಿತು, ನನ್ನ ಜನ್ಮವು ಸಾರ್ಥಕವಾಯಿತು. ಅಮ್ಮ, ನಿನ್ನ ದಿವ್ಯ ದರ್ಶನದಿಂದ ನನ್ನ ವಂಶವೇ ಪಾವನವಾಯಿತಮ್ಮ, ನನ್ನ ವಂಶವೇ ಪಾವನವಾಯಿತು. ಅಯ್ಯ, ನೀನು ನಿಜವಾಗಿಯೂ ರಾಮಭಕ್ತನಾಗಿದ್ದರೆ ನಿನಗೆ ಮಂಗಳವಾಗಲಿ. ನನ್ನ ರಾಮಚಂದ್ರನು ನರನು, ನೀನಾದರೂ ವಾನರನು. ನರರಿಗೂ ವಾನರರಿಗೂ ಪರಿಚಯವಾದ ಬಗೆಗೆ, ಅದು ಅಲ್ಲದೆ ನನ್ನ ರಾಮಚಂದ್ರನ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ಅಮ್ಮ, ಆಗಲಿ ತಾಯಿ, ಏನೋ ನನಗೆ ತಿಳಿದ ಮಟ್ಟಿಗೆ ವರ್ಣಿಸುವೆನು. ಶ್ರೀರಾಮ ಜಯ ರಾಮ, ಕಲ್ಯಾಣ ಗುಣಧಾಮ, ಮನು ಮುನಿ ವಂದ್ಯನೆ, ಮೋಕ್ಷ ಪ್ರದಾಯಕನೆ. ಮನು ಮುನಿ ವಂದ್ಯನೆ, ಮೋಕ್ಷ ಪ್ರದಾಯಕನೆ, ಮಾನವ ರೂಪಿ ಶ್ರೀರಾಮ, ಜಾನಕಿ ಸೋಮ ಅವನೇ ಶ್ರೀರಾಮ, ಕೌಸಲ್ಯ ಚಿತ್ರಾಮ ದೇವಿತ್ಯ ರಘುರಾಮ. ಕೌಸಲ್ಯ ಚಿತ್ರಾಮ ದೇವಿತ್ಯ ರಘುರಾಮ, ದಶರಥ ನೃಪಾಲಂಗೆ ಹಿರಿತನು ಜತಾನಾಗಿ, ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯತಾನಾಗಿ. ಅಮ್ಮ, ಅನುಜ ಲಕ್ಷ್ಮಣಗೊಂಡು ಕಾನನಕ್ಕೆ ಹೈತಂದು, ವಿಕಟ ಧನುಜರ ಕೊಂದು ಪೊರೆದನು ಅಹಲ್ಯೆಯನಂದು. ರಾಮ ಅಮ್ಮ, ಮಿಥಿಲೆಯೋ ಪರಮಟ್ಟು, ಮಿಥಿಲೆಯೋ ಪರಮಟ್ಟು, ಮೈಥಿಲಿಗೆ ಕರಕೊಟ್ಟು ಪರಶು ಗರ್ವವ ಸುಟ್ಟ ನನ್ನ ರಾಮನಮ್ಮ. ರಾಮ ರಾಮ ಮಿಥಿಲೆಯೋ ಪರಮಟ್ಟು, ಮಿಥಿಲೆಯೋ ಪರಮಟ್ಟು, ಆ ಶಿವಧನುವ ಮುರಿದಿಟ್ಟು ಮೈಥಿಲಿಗೆ ಕರಕೊಟ್ಟು ಪರಶು ಗರ್ವವ ಸುಟ್ಟ ನನ್ನ ರಾಮನಮ್ಮ. ರಾಮ ರಾಮ. ಅಮ್ಮ, ಶೂರ್ಪನ ಪಿತೃವಾಕ್ಯವ ಸಹಿಸೆ, ಸತಿ ಅನುಜ ಸಹಕರಿಸೆ, ವನವನದಿ ಪರಿತಪಿಸೆ, ಪಂಚವಟಿಯೋ
ಸೆ ರಾಮ ರಾಮ ಅಮ್ಮ ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲ್ಲಿ ಸೀತಾಪಹರಣದಲ್ಲಿ ತಲ್ಲಣಿಸಿ ಕಡು ಬಳಲಿದ ನಂದ ರಾಮನಮ್ಮ ಸುಗ್ರೀವ ಸಖನಾಗಿ ಈ ಹನುಮ ಕಿಂಕರನಾಗಿ ಅಮ್ಮ ಸುಗ್ರೀವ ಸಖನಾಗಿ ಈ ಹನುಮ ಕಿಂಕರನಾಗಿ ಎನ್ನಮ್ಮ ನಿನಗಾಗಿ ಕಳುಹಿದ ಶೋಧನೆಗಾಗಿ ರಾಮ ಆ ರಾಮ ರಾಮಚಂದ್ರ ರಾಮ ಈಗಲಾದ ನಂಬು ಜನನೇ ನಂಬು. ಆಂಜನೇಯನೇ, ನಿನ್ನ ಆಶ್ರಮ ಧರ್ಮವಾವುದು? ಅಮ್ಮ, ನಿನ್ನ ರಮಣನ ಕೃಪೆಯಿಂದ ನೈಷ್ಠಿಕವಾದ ಬ್ರಹ್ಮಚರ್ಯಾಶ್ರಮದಲ್ಲಿ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮಾರಾಮನ ಅನಂತ ಭಕ್ತನಾಗಿರುವನು ತಾಯಿ, ಅನಂತ ಭಕ್ತನಾಗಿರುವನು. ಮಾರುತಿ, ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ನಿನ್ನ ರೂಪವನ್ನು ನಾನು ನೋಡಬಹುದೇ? ಅದನ್ನು ಮಾತ್ರ ಬಯಸಬೇಡ ತಾಯಿ. ಆ ರೂಪವನ್ನು ನೀವು ನೋಡಿದರೆ ಭಯಪಡುವಿರಿ. ಮಾರುತಿ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ನಿರಾಕರಿಸದೆ ನಡೆಸು. ತಮ್ಮ ಚಿತ್ತ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ನಿನ್ನ ಈ ವಿಶ್ವರೂಪವನ್ನು ನೋಡಲಾರೆನು. ಶಾಂತನಾಗು, ಶಾಂತನಾಗು. ಸೌಮ್ಯ ರೂಪವನ್ನು ಧಾರಣೆ ಮಾಡು. ಮೃದಂಬು ಜಗ ಮುದಂ ಪಡೆಯ ನದಂಬದಿರು ಕದಂಬ ಕಜ. ಮೃದಂಬು ಜಗ ಮುದಂ ಪಡೆಯ ನದಂಬದಿರು ಕದಂಬ ಕಜ. ಬೆದರ ಬೇಡವೆ ಮಾತೆ ಮಾತೆ ಸದೆಯೇ ಶುಭಾನ್ವಿತೆ. ಬೆದರ ಬೇಡವೆ ಮಾತೆ ಮಾತೆ ಅಮ್ಮ ಅಮ್ಮ. ನಿನ್ನ ವಿರಹ ಮೇರೆ ತೀರಿದ ವೀರ ರಾಘವ. ಅಮ್ಮ ಅಮ್ಮ ಮೇರೆ ತೀರಿದ ವೀರ ರಾಘವ. ಹರಿದಾನವ ಹರಿಗಳ ಸರಿದಾನವ ಹರಿಗಳ ವಿಧಾರಿಸಿ ಬನ ಧಾರಿಸಿ ನಿನ್ನ ದಾರಿಯ ಬೇರೆ
ಪದ ಸಾ ಗ ಪದ ಸ ಪದ ಸಾ ಗರಿ ಸರಿ ಸದ ಸಗ ಪಗರಿ ಸ ಗರಿ ಸರಿ ಸದ ಸಗ ಪಗರಿ ಗರಿ ಸಗ ರಿ ಸ ಪ ಸಗ ಪಗರಿ ಸರಿ ಗ ಸ ರಿ ಸ ಪ ಸಗ ಪಗರಿ ಸರಿ ಗ ಪದ ಸ ಗದಗ ಬೇಡವೆ ಮಾತೆ ಮಾತೆ ಅಮ್ಮ ಈಗಲಾದರೂ ನಂಬು ಜನನೇ ನಂಬು. ಮಾರುತಿ, ಈ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲಿತೆ? ಅಮ್ಮ, ಈ ನಮುಖ ಸುರರಲಿ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿಸಿದೆ ನಮ್ಮ ಜನನಿ. ಅಮ್ಮ, ಈ ನಮುಖ ಸುರರಲಿ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿಸಿದೆ ನಮ್ಮ ಜನನಿ. ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು, ಹನುಮಂತನೆಂಬ ನಾಮವಿಹುದೋ ಶುಭಾಂಗಿ ಶುಭಾಂಗಿ. ಅಮ್ಮ, ಅನುರೂಪಿಯು ಮಹದ್ ವಿಶ್ವರೂಪವನ್ನು ತಾಳಬಲ್ಲೆನು, ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡ ತಾಯಿ. ಮಾರುತಿ, ನನ್ನ ರಾಮಚಂದ್ರನ ರೂಪ ಲಾವಣ್ಯಾದಿಗಳನ್ನು ವರ್ಣಿಸಬಲ್ಲೆಯಾ? ಅಮ್ಮ, ಭೂಮಿಯನ್ನೇ ಹಾಳೆಯನ್ನಾಗಿ ಮಾಡಿಕೊಂಡು, ಸಾಗರವನ್ನೇ ಶಾಯಿಯನ್ನಾಗಿ ಮಾಡಿಕೊಂಡು, ಆದಿಶೇಷನನ್ನೇ ಲೇಖನೆಯನ್ನಾಗಿ ಹಿಡಿದು, ಈ ಭೂಮಿ ಎಂಬ ಪತ್ರದ ಮೇಲೆ ಬರದಾಗಿಯೂ ಪಾರವಿಲ್ಲದ ಆ ಸ್ವಾಮಿಯ ರೂಪ ಲಾವಣ್ಯಗಳನ್ನು ಮರ್ಕಟನಾದ ನಾನು ವರ್ಣಿಸಲು ಸಾಧ್ಯವೇ? ಅಮ್ಮ, ಏನೋ ನನಗೆ ತಿಳಿದ ಮಟ್ಟಿಗೆ ವರ್ಣಿಸುವೆನು, ಅನ್ಯಥಾ ಭಾವಿಸಬಾರದು. ಶ್ರೀರಾಮನ ಶುಭ ಲಕ್ಷಣಗಳ ಅಮ್ಮ, ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿತ ಶಾಸ್ತ್ರದೋಳ್ ಪೇಳಲ ಸದಳವಮ್ಮ, ಮರ್ಕಟ ನಾನೇನು ಬಲ್ಲೆನು ಜನನಿ, ರಾಮನು ವರ್ಣಿಸಲು ಚೆಲುವನೆ ಅಮ್ಮಯ್ಯ, ಚೆಲುವನೆ ಅಮ್ಮಯ್ಯ, ರಾಮನು ಎಂತ ಚೆಲುವನೆ ಅಮ್ಮಯ್ಯ, ಕೇಳಮ್ಮ ತಾಯೇ, 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 ಶ್ರೀ ರಾಮನು ಎಂತ ಚೆಲುವನೆ ಅಮ್ಮಯ್ಯ, ಕೇಳಮ್ಮ ತಾಯೇ, ರಾಮನು ಎಂತ ಚೆಲುವನೆ ಅಮ್ಮಯ್ಯ.
ಸಾಮಗಾನ ಪ್ರೇಮ ನಿರುಪಮ 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 ರಾಮ ರವಿಕುಲ ಸೋಮನಂಬ ರಾಮ ರಘುಕುಲ ಸೋಮನಂಬ ಕೆಳಮ್ಮ ತಾಯೇ ಶ್ರೀ ರಾಮನು ಎಂತ ಕೆಲವನೇ ಅಮ್ಮಯ್ಯ ಕೆಳಮ್ಮ ತಾಯೇ ರಾಮನು ಎಂತ ಕೆಲವನೇ ಅಮ್ಮಯ್ಯ ಅಮ್ಮ ನೀಲಮಣಿಗಳ ಸಾಲು ಕುಂತಲ ನೀಲಮಣಿಗಳ ಸಾಲು ಕುಂತಲ ಬಾಲ ನೋಡಲು ಬಾಲಚಂದ್ರನು ನೀಲಮಣಿಗಳ ಸಾಲು ಕುಂತಲ ಬಾಲ ನೋಡಲು ಬಾಲಚಂದ್ರನು ಹೋಲುತ್ತಿರುವುದು ಬಾಲಭಾಗವು ಕೇಳೇ ಅಮ್ಮ ಹೋಲುತ್ತಿರುವುದು ಬಾಲಭಾಗವು ಹೋಲುತ್ತಿರುವುದು ಬಾಲಭಾಗವು ಅಮ್ಮ ಹೋಲುತ್ತಿರುವುದು ಬಾಲಭಾಗವು ವಿಶಾಲ ವಕ್ಷವಮ್ಮ ಕಮಲಾಕ್ಷಿ ಕೇಳೆ ವಿಶಾಲ ವಕ್ಷವಮ್ಮ ಕಮಲಾಕ್ಷಿ ಕೇಳೆ ಕೇಳಮ್ಮ ತಾಯೇ ಶ್ರೀ ರಾಮನು ಎಂತ ಕೆಲವನೇ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಕೆಲವನೇ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಕೆಲವನೇ ಅಮ್ಮಯ್ಯ ಕೆಲವನೇ ಅಮ್ಮಯ್ಯ ಚೆಲುವ ನಮ್ಮಯ್ಯ ಅಮ್ಮ ಶ್ರೀರಾಮಚಂದ್ರರು ನೀವು ಜಲಕ್ರೀಡೆ ಆಡುವಾಗ ನೀರನ್ನು ಕಲಕುತ್ತಾ 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 ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದಂತೆ ನಿಜವೇ ತಾಯಿ? ನಿಜ ಮಾರುತಿ. ಅಮ್ಮ ವಾಮಾಂಗ್ರಿಯಲ್ಲಿ ಹೊಸದೊಳವೆಂಬ ಚಿಹ್ನೆ ಇರುವಂತೆ ಯಥಾರ್ಥವೇ? ಯಥಾರ್ಥ ಮಾರುತಿ. ಅಮ್ಮ ಮುಂಗೈನ ಮೇಲೆ ಮತ್ಸಲ ಚಿಹ್ನೆ ಇರುವಂತೆ ನಿಜವೇ ತಾಯಿ? ನಿಜ ಮಾರುತಿ. ಅಮ್ಮ ಅದು ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಮಾರುತಿ ಈಗಲಾದರೂ ನಂಬು ಜನನೇ ನಂಬು. ಮಾರುತಿ, ನೀನು ಹೇಳುತ್ತಿರುವುದೆಲ್ಲವೂ ಸತ್ಯವೇ. ಆದರೂ ನನಗೆ ನಂಬಿಕೆ ಸಾಲದಾಗಿದೆ.
ನಾನೀಗೇನು ಮಾಡಲಿ? ಹೌದಮ್ಮ, ಹೌದು. ಇಲ್ಲಿ ಅನೇಕ ರಾಕ್ಷಸರ ಮಧ್ಯೆ ಸಿಲುಕಿ ನೊಂದು ಬೆಂದಿರುವ ನಿನಗೆ ನನ್ನ ಮೇಲೆ ನಂಬಿಕೆ ಬರಲು ತಾನೇ ಹೇಗೆ ಸಾಧ್ಯ? ಆಗಲಿ ಆಗಲಿ, ರಾಮಾನುಗ್ರಹವಿದ್ದಂತಾಗಲಿ. ಅಮ್ಮ, ಇದೋ ತಾಯಿ ಶ್ರೀರಾಮಚಂದ್ರನ ಘನಮುದ್ರಿಕೆ. ಮಾರುತಿ, ಹೀಗಲಾದರೂ ಅಮ್ಮ. ಮಾರುತಿ, ಶ್ರೀರಾಮಚಂದ್ರನ ಮುದ್ರಿಕೆಯನ್ನು ಸಮರ್ಪಿಸಿ ಮಹದುಪಕಾರವನ್ನು ಮಾಡಿದೆ. ನೀನು ಮಾಡಿದ ಈ ಮಹೋಪಕಾರಕ್ಕಾಗಿ ನಾನೇನು ತಾನೇ ಪ್ರತ್ಯುಪಕಾರವನ್ನು ಮಾಡಲಿ? ಅಮ್ಮ, ನಿನ್ನ ಮನ ಬಂದಂತೆ ಅರಸು ತಾಯಿ. ನೀನಿಷ್ಟದಂತೆ ಆಗಲಿ. ಹೀಗೆ ಬಾ. ಪ್ರಿಯ ರಾಮ ಭಕ್ತನಿಯದಾತ್ಮನಾಗೋ. ಪ್ರಿಯ ರಾಮ ಭಕ್ತನಿಯದಾತ್ಮನಾಗೋ. ಚಿರಂಜೀವಿಯಾಗಿ ಚಿರಕೀರ್ತನಾಗೋ. ಚಿರಂಜೀವಿಯಾಗಿ ಚಿರಕೀರ್ತನಾಗೋ. ಮಧುನಂದನ ಶ್ರೇಯೋವಾತು ಬಾಳೈ ಮಧುನಂದನ. ವಾಯುನಂದನ. ಅಮ್ಮ, ಮಾರುತಿ, ನಿನ್ನ ದರ್ಶನ ಮಾಡಿದ ಗುರುತಿಗಾಗಿ ಏನಾದರೂ ಒಂದು ಅಭಿಜ್ಞಾನ ವಸ್ತುವನ್ನು ಕರುಣಿಸಿ ತಾಯಿ. ಮಾರುತಿ, ನನ್ನ ಬಳಿ ಯಾವ ಅಭಿಜ್ಞಾನ ವಸ್ತುವು ಇಲ್ಲವಲ್ಲ? ಅಮ್ಮ, ನೀವು ಒಂದು ಹಾಕಿದ ಆಭರಣಗಳಲ್ಲಿ ಚೂಡಾರತ್ನ ಒಂದು ಇಲ್ಲವೆಂದು ನನ್ನ ಸ್ವಾಮಿ ಹೇಳಿ. ಓ, ಮರೆತಿದ್ದೇನೆ ಮಾರುತಿ. ಇದನ್ನು ನನ್ನ ರಾಮಚಂದ್ರನಿಗೆ ಕೊಡುವುದಲ್ಲದೆ ಇನ್ನೊಂದು ತಿಂಗಳ ಅವಧಿಯೊಳಗಾಗಿ ರಾಕ್ಷಸರ ನಿರ್ಬಂಧದಿಂದ ನನ್ನನ್ನು ಬಿಡಿಸದಿದ್ದರೆ ಖಂಡಿತವಾಗಿಯೂ ಈ ಪ್ರಾಣವನ್ನು ಧರಿಸಲಾರನೆಂದು ಹೇಳಿಬಿಡು. ಅಮ್ಮ, ವೀರ ರಮಣೀಯಾದ ನೀವು ಈ ರೀತಿ ಮಾತನಾಡಬಾರದು ತಾಯಿ, ಈ ರೀತಿ ಮಾತನಾಡಬಾರದು. ಅಮ್ಮ, ನನ್ನೊಡೆಯನಾದ ಸುಗ್ರೀವರಾಜನಿಗೆ ಏನೆಂದು ತಿಳಿಸಲಿ? ಮಾರುತಿ, ಅವರೆಲ್ಲರಿಗೂ ನನ್ನ ಆಶೀರ್ವಾದಗಳನ್ನು ತಿಳಿಸು. ಅಮ್ಮ, ಲಕ್ಷ್ಮಣ ಸ್ವಾಮಿಗೆ ಏನೆಂದು ತಿಳಿಸಲಿ? ಮಾರುತಿ, ಜನಾಸ್ಥಾನದಲ್ಲಿ ದೋಷವನ್ನೆನೆಸಿ ಮಾತನಾಡಿದ್ದಕ್ಕೆ ಈ ರೀತಿ ಶಿಕ್ಷೆಯನ್ನು ಅನುಭವಿಸುತ್ತೆಂದು ಹೇಳಿ ಎಲ್ಲರೂ ಏಕ ಮನಸ್ಸಿನಿಂದ ಮುಂದಿನ ಕಾರ್ಯವನ್ನು ಆಲೋಚಿಸಿರಿ. ನನ್ನ ಸ್ವಾಮಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸಿಬಿಡು. ಅಮ್ಮ, ನಿಮ್ಮ ದಿವ್ಯ ದರ್ಶನವಾಗುವ ತನಕ ನಾನು ಫಲಹಾದಿಗಳನ್ನು ಬುಂಜಿಸುವುದಿಲ್ಲವೆಂದು ಅಂದು ಶ್ರೀರಾಮಚಂದ್ರನ ಪಾದದಲ್ಲಿ ನಿಮ್ಮ ದರ್ಶನವಾದ ಬಳಿಕವಂತೂ ಹಸಿವು ತೃಷೆಗಳಾದರೂ ಬಹಳವಾಗಿ ಬಾಧಿಸುತ್ತಿರುವುದು ತಾಯಿ, ಬಹಳವಾಗಿ. ನೀವು ಅಪ್ಪಣೆ ಕೊಟ್ಟರೆ ಇಲ್ಲೇ ಇರುವ ಹಣ್ಣುಗಳನ್ನು ಬುಂಜಿಸಿ ಹೋಗುವುದು. ಮಾರುತಿ, ಇವೆಲ್ಲವೂ ರಾಕ್ಷಸರ ಮಾಯೆ. ಕಾವಲುಗಾರರು ಕಣ್ಣೊಡರೆ ಸಮವರವು ಪ್ರಾಪ್ತವಾಗುವುದು. ಆದ್ದರಿಂದ ವೃಕ್ಷದ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ಬುಂಜಿಸು. ಮಾರುತಿ, ಇಲ್ಲಿರುವ ಮರಗಿಡಗಳನ್ನು ಹಾಳು ಮಾಡಬೇಡ. ಹಾಗಲಿ ಅಮ್ಮ. ಮಾರುತಿ, ನನ್ನದೊಂದು ಪ್ರಾರ್ಥನೆ. ಏನದು? ಕಪಿಗಳು ಬುಂಜಿಸುವುದನ್ನು ತಾವು ನೋಡಬಾರದು. ನೀವು ಸ್ವಲ್ಪ ಮರೆಯಾದರೆ ನೀ ಇಷ್ಟದಂತೆ ಆಗಲಿ. ನಾನಿನ್ನು ಬರುವೆನು. ಇಲ್ಲಿರುವ ಅಶೋಕವನವನ್ನೆಲ್ಲ ಹಾಳು ಮಾಡಿದರೆ ನನ್ನನ್ನು ಆ ರಾವಣನ ಬಳಿಗೆ ಸೆಳೆದೊಯ್ಯುವುದು. ಆಗ ಅವನಿಗೆ 2 ಹಿತೋಕ್ತಿಗಳನ್ನು ಹೇಳಿ ಇಲ್ಲಿಂದ ಮುಂದಕ್ಕೆ ಹೋಗುವೆನು. ಜೈ ಜೈ ರಘುವೀರ ಸಮರ್ಥ. ಭೂಮಿ ಜಾತೆ ಬಾಮೆ ಸೀತೆ ಶ್ರೀ ಮನೋಜ್ಞಾಚಾರಿತೆ ಶ್ರೀ ಮನೋಜ್ಞಾಚಾರಿತೆ ಭೂಮಿ ಜಾತೆ ಬಾಮೆ ಸೀತೆ ಶ್ರೀ ಮನೋಜ್ಞಾಚಾರಿತೆ ಶ್ರೀ ಮನೋಜ್ಞಾಚಾರಿತೆ
ಕಾಮಿನಿ ಮಣಿ ನೀರೆ ಮಾರೆಯನ್ನ ರಾಗಿಣಿ ಸೇನ ಎಂದು ರಾಣಿ ಸೀತಾ ಸೀತಾ ಸೈರಿಸೇನ ಎಂದು ರಾಣಿ ಸೈರಿಸೇನ ಎಂದು ರಾಣಿ ಹಿರೆ ಬಾರೆ ಬಾಗೋಗಿಲೆ ನೀನೆ ಮಂಜುಳ ಕೋಕಿಲ ಬಾರೆ ಭೂಮಿ ಜಾತೆ ಬಾಮೆ ಸೀತೆ ಶ್ರೀ ಮನೋಜ್ಞಾಚಾರಿತೆ ಶ್ರೀ ಮನೋಜ್ಞಾಚಾರಿತೆ ಸೀತಾ 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 ಎಲ್ಲಿ ಮಾರುತಿಯು ಹೋಗಿ ಒಂದು ಮಾಸ ಕಳೆದರೂ ಸಹ ಇನ್ನೂ ಬಾರಲಿಲ್ಲವಲ್ಲ. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಪ್ರಭು, ಅಭಿಜ್ಞಾವಸ್ತುವನ್ನು ತೆಗೆದುಕೊಂಡು ಬಂದಿರುವೆ. ಮಾರುತಿ, ನನಗೋಸ್ಕರವಾಗಿ ಶತಯೋಜನ ವಿಸ್ತೀರ್ಣವುಳ್ಳ ಶರದನ್ನೇ ದಾಟಿ ಸೀತೆಯ ಕುಶಲೋ ವಾರ್ತೆಯನ್ನು ತಂದೊಪ್ಪಿಸಿದ ಈ ನಿನ್ನ ಉಪಕಾರಕ್ಕೆ ನಾನೇನೆಂದು ಪ್ರತ್ಯುಪಕಾರ ಮಾಡಲಿ? ಪ್ರಭು, ಅನಂತವು ಎಂದೆಂದಿಗೂ ನಿನ್ನ ದಾಸಾನುದಾಸನಾಗಿರುವಂತೆ ಅನುಗ್ರಹಿಸು ತಂದೆ, ಅನುಗ್ರಹಿಸು. ಅನುಗ್ರಹಿಸುವೆ. ಧನ್ಯವಾದ ಧನ್ಯವಾದ ಧನ್ಯವಾದ. ಹನುಮ ಕೇಳಲು ನಿನ್ನ ಪೊಲ್ವ ಭಕ್ತನು ಈ ವನಜ ಭವಾಂಡದೊಳಿಲ್ಲ. ಅರಸಿ ನೋಡಲು ಹನುಮ ಇನಯದಿ ದಶರಥ ನೃಪಾಲಂಗೆ ನಾವು ನಾಲ್ವರು ಪುತ್ರೈಹವೈ. ಇಂದಿನಾರಭ್ಯ ನೀನು 5ನೆಯ ಪುತ್ರನೆಂದು ಭಾವಿಪೆವು. ದಾಸ ನೀನಲ್ಲವೋ ಎಮ್ಮನುಜ ನೀನಹುದೇ. ಗಾಸಿಪಟ್ಟೆಯೋ ಕಂದ, ಇತ್ತ ಬಾ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ. ಹನುಮ ಹನುಮ ಹನುಮ. ತಿಳಿಸಿದೆನು ಸ್ವಾಮಿ. ಇನ್ನೊಂದು ಮಾಸದ ಒಳಗಾಗಿ ನನ್ನನ್ನು ಕರೆದುಕೊಂಡು ಹೋಗುವಂತೆ ಆಜ್ಞಾಪಿಸಿದೆ. ನಡೆಯಿರಿ. ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಿ ಹಾರಿ ಹೊಯ್ದು ಆ ನೀಚರಾದ ಕುಂಭಕರ್ಣ ಹಾಗೂ ರಾವಣನನ್ನು ಸಂಹರಿಸೋಣ. ನಡೆಯಿರಿ. ಹಾಗೆ ಹಾಗೆ ರಾಮದೇವ. ರಾಮ ಜಯತೋ ಶ್ರೀರಾಮ ಸುನಾಮ ಅಮರ ಮಿನುತ ಪದ ಅಮಿತ ಫಲಾಪ್ರದ. ರಾಮ ಜಯತೋ ಶ್ರೀರಾಮ ಸುನಾಮ ರಾಮ ರಮ ರಮ ರಾಕ್ಷಸ ಭೀಮ ರವಿಕುಲ ಸೋಮ ಲಾಜಲ ಲಾಮ
हरि पावन श्री रघु राम जयतु श्री राम तु नाम अमर विनुत पद अमित फलाप्रद राम जयतु श्री राम सुनाम जय इंद्रारमण गोविंद गोविंद आंजनेय वरद गोविंद गोविंद जय जय नमः पार्वती पते हर हर महादेव शंभो कायेन वाचा मनसेन्द्रिये वा बुद्ध्यात्मना वा प्रकृते स्वभावात् करोमि यस्य सकलं परस्मै नारायणायेति समर्पयामि। जय बोलो भारत माता की जय जय बजरंग बली की जय जय श्री राम की जय जय सीता राम समेत लक्ष्मण स्वामी भरत शत्रु समेत पट्टाभिषेक राम प्रभु की जय जय बोलो